ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿದ್ದಾರೆ, ವಿಶೇಷ ಅಲ್ಲದೆ ಕೇಳಿದ್ರೆ ನಾವು ಸಿದ್ದರಾಮಯ್ಯನವರೇ ನಾನು ಕೊಡ್ತೇನೆ ಪ್ರಪೋಸಲ್ ತಗೊಂಬ ಅಂತ ಹೇಳಿದರು. ಉಪಚುನಾವಣೆ ಆದಮೇಲೆ ಮಾಡೋಣ ಅಂತ ಹೇಳಿದರು. ಅವ್ರ ಮುಖ್ಯಮಂತ್ರಿ ಇಳಿದಂಥ ಸಂದರ್ಭದಲ್ಲೂ ಕೂಡ ನಾನು ಹೋಗಿ ಅವ್ರಿಗೆ ಮನವಿ ಮಾಡಿದ್ದೀನಿ, ಮಾಡಿಸೋಣ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯವ್ರಿಗೆ ಇನ್ನೂ ಕೂಡ ನನ್ನ ಮನವಿಯನ್ನು ಕೊಟ್ಟಿಲ್ಲ. ಅವ್ರಿಗೆ ಯಾರೇ ಇರಲಿ, ಸರ್ಕಾರ ಯಾರೇ ಇರಲಿ, ಯಾರೇ ಮುಖ್ಯಮಂತ್ರಿಗಳಾಗಲಿ, ಈ ಕ್ಷೇತ್ರದ ಶಾಸಕನಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನು ಮಾಡ್ತಕ್ಕಂಥದ್ದೇ ನನ್ನ ಗುರಿ. ನಿಮಗೆಲ್ಲರೂ ಕೂಡ ಗೊತ್ತಿದೆ. ನಾನು ಯಾವತ್ತೂ ಕೂಡ ಹೇಳ್ತೀನಿ, ನಾನು ರಾಜಕೀಯದ ಪ್ರಶ್ನೆ ಇಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಪಕ್ಷದವರು ಇರ್ತಾರೆ, ಯಾರೇ ಇರಲಿ, ಒಟ್ಟಾರೆ ಸಂಪೂರ್ಣವಾದಂಥ ಅಭಿವೃದ್ಧಿ ಮಾಡ್ತಕ್ಕಂಥದ್ದೇ ನನ್ನ ಕಾಯಕ, ನನ್ನ ಗುರಿ. ಅದನ್ನು ಮಾಡ್ತಾಯಿದ್ದೀನಿ. ಕುಮಾರಸ್ವಾಮಿ ಹೇಳಿಕೆಯಲ್ಲಿ ಗಮನಿಸಿದ್ದೀರಾ ಗೌಡ್ರೆ? ಈಗ ಸಂಪೂರ್ಣವಾದ ಜನರು ಅಭಿವೃದ್ಧಿಗೆ ಬಂದಿದ್ದಾರೆ. ಅವರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ, ನಮ್ಮ ಜನ ಹೇಳೋದಿಷ್ಟೇ, ನಮ್ಗೆ ಅದು ಇದು ಬೇಕಾಗಿಲ್ಲ, ನೀವು ಚುನಾವಣೆ ನಿಲ್ಲಬೇಕು ಈ ಸಾರಿ ನೀವು ನಿಲ್ಲಲೇಬೇಕು, ನಾವು ನಿಮ್ಮ ಜೊತೆ ಇರಲೇಬೇಕು ಅಂಥೇಳಿ ಪ್ರತಿಯೊಬ್ಬರೂ ಕೂಡ ಅವರೆಲ್ಲರೂ ಕೂಡ ಏಕೈಕ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅದು ಬಿಟ್ಟರೆ ರಾಜಕೀಯ ನಾನು ಯಾವುದು ಕೂಡ ನಿಮಗೆ ಗೊತ್ತು, ನಾನು ಮೊಬೈಲ್ ನೋಡೋಕ್ಕೆ ಬರೋಲ್ಲ, ಯಾರು ಫೋನ್ ಬರುತ್ತೆ ಆನ್ ಮಾಡೋದು. ಈ ಕಡೆಯಿಂದ ಮಾಡ್ಬೇಕಾದ್ರೆ ನಮ್ಮ ಪಿ ಎಗಳು ಮಾಡಿಕೊಡ್ತಾರೆ. ಅದ್ಯಾವ ಇನ್ಸ್ಟಾಗ್ರಾಮ್ ಆಗಲಿ ಬೇರೆ ಬೇರೆ ಏನೂ ಕೂಡ ನನ್ನ ಮೊಬೈಲಲ್ಲಿ SMS ಆಗಲಿ ಈ ಕಡೆಯಿಂದ ಮಾಡತಕ್ಕಂಥದ್ದು ಯಾವುದು ಕೂಡ ನನಗೆ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರೋಲ್ಲ ಇವತ್ತು ಕೂಡ. ಹೇಳ್ತೀರಾ ಆಲ್ರೆಡಿ ಕ್ಷೇತ್ರಕ್ಕೂ ಕೂಡ ಕ್ಯಾಂಡಿಡೇಟ್ ಆಫ್ LS ಮಾಡಿ ಡೈರೆಕ್ಟ್ ಟಿಕೆಟ್ ಕೊಡೋದು ಬಾರಿ ನೀವು ಟಿಕೆಟ್ ಇಲ್ಲ ಅನ್ನೋ ರೀತಿಯಲ್ಲೇ ಮಾತಾಡಿದ ಕುಮಾರಸ್ವಾಮಿ. ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಆವತ್ತೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ನಾನು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಬಿಟ್ಟರೆ ಚುನಾವಣೆ ಇನ್ನೂ 2 ವರ್ಷ ಇದೆ. ರಾಜಕೀಯ ಇವತ್ತು ಮಾತಾಡೋದು ಬೇಡ. ನಮ್ಮ ಗುರಿ ಅಭಿವೃದ್ಧಿ.